ಪಾತ್ರೆ ಎಲ್ಲ ತಗೊಂಡು ಬಂದಿದ್ದೀನಿ. ಸುಮಾರು ಜನ ಎನಿಸ್ಬೋದು, ಏನಪ್ಪ ಹೋಟೆಲ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಅಥವಾ ಇಷ್ಟೆಲ್ಲ ಪಾತ್ರೆಗೆ ಎಲ್ಲ ಸೇರಿ ಇಲ್ಲಿ ಉಂಟು ನೋಡಿ, ಎಲ್ಲ ಸೇರಿ ಪಾತ್ರೆಗೆ ಆಯಿತು. ಹಲೋ, ಹೇಗಿದ್ರೆ ಎಲ್ಲರೂ? ದಿನ ಹೋದ ಹಾಗೆ ನನ್ನ ಸ್ಕಿನ್ ಅಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಕೂಡ ಗ್ಲೋ ಕಾಣ್ತಾ ಇರುತ್ತೆ, ಯಾವಾಗ್ಲೂ ಸ್ಕಿನ್ ಲೈಟ್ ಆಗಿ ತುಂಬಾ ಚಂದ ಇರುತ್ತೆ ಅಂತ ಹೇಳಿ. ಈ ಕಾರಣ ಏನಂತ ಹೇಳಿ ನಿಮ್ಗೆ ಮೊದಲೇ ನಾನು ಹೇಳಿದ್ದೀನಿ. ನಾನು ಯಾವ್ದಾದ್ರು ನನ್ನ ಸ್ಕಿನ್ ರಿಲೇಟೆಡ್ ಯಾವ್ದಾದ್ರು ಪ್ರಾಡಕ್ಟ್ ಇರಲಿ ಅಥವಾ ಏನಾದ್ರೂ ಸೆಲೆಕ್ಟ್ ಮಾಡುವಾಗ ತುಂಬಾ ಯೋಚನೆ ಮಾಡಿ ಅದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಅದರಿಂದ ಬರಬಾರ್ದು ಅಂತದೇ ನಾನು ಎಲ್ಲ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮ್ ಜೊತೆ ಕೂಡ ಅದನ್ನು ಯಾವಾಗ್ಲೂ ಶೇರ್ ಮಾಡ್ತಾ ಇರ್ತೀನಿ. ನಾನು ಇವಾಗ ಸ್ಕಿನ್ ಲೈಟ್ನಿಂಗ್ಗೆ ಸುಮಾರು ಜನ ನೋಡಿರ್ಬೋದು, ಹೊರಗಡೆ ಹೋಗುವಾಗ ಸ್ಕಿನ್ ಎಲ್ಲ ಬರ್ನ್ ಆಗುತ್ತೆ. ಕೆಲವರು ಮೊದಲು ವೈಟ್ ಇದ್ದವರು ಇವಾಗ ಕ್ರಮೇಣ ಪೊಲ್ಯೂಷನ್ ನಿಂದ ಎಲ್ಲ ಸ್ಕಿನ್ ಉಂಟು ನೋಡಿ ತುಂಬಾ ಡಾರ್ಕ್ ಆಗ್ತಾ ಬರ್ತಾ ಇದೆ, ಸ್ವಲ್ಪ ಕಪ್ಪು ಕಾಣ್ತಾರೆ, ಡಲ್ ಕಾಣ್ತಾರೆ. ಈ ರೀತಿ ಸುಮಾರು ಕಮೆಂಟ್ ಕೂಡ ಬರ್ತದೆ, ಹಾಗೂ ನೀವು ಕೂಡ ಅದನ್ನ ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ನಾನು ಉಪಯೋಗಿಸ್ತಿರುವ 2 ಪ್ರಾಡಕ್ಟ್ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಇಟರ್ನಲ್ ಆಯುರ್ವೇದ ಸ್ಕಿನ್ ಲೈಟ್ನಿಂಗ್ ಆಯಿಲ್ ಹಾಗೂ ಇಟರ್ನಲ್ ಆಯುರ್ವೇದ ಹನಿ ಅಂಡ್ ಲೆಮನ್ ಫೇಸ್ ವಾಶ್. ಓಕೆ, ಇಟರ್ನಲ್ ಆಯುರ್ವೇದ ಸ್ಕಿನ್ ಲೈಟ್ನಿಂಗ್ ಆಯಿಲ್ ಅಲ್ಲಿ ಇದೆ ಟರ್ಮರಿಕ್ ಅಂಡ್ ಅಲೋವೆರಾ. ಇದೇನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅನ್ನು ಲೈಟ್ ಮಾಡಲು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಟರ್ಮರಿಕ್ ಗೊತ್ತುಂಟು, ಸ್ಕಿನ್ ಅಲ್ಲಿ ಯಾವುದೇ ಅಲರ್ಜಿ ಆಗದ ಹಾಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಟರ್ನಲ್ ಆಯುರ್ವೇದ ಲೆಮನ್ ಅಂಡ್ ಹನಿ ಫೇಸ್ ವಾಶ್ ಅಲ್ಲಿ ಉಂಟು ಲೆಮನ್ ಅಂಡ್ ಹನಿ. ಇದೇನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಎನ್ರಿಚ್ ಮಾಡ್ಲಿಕ್ಕೆ ಹಾಗೂ ನೆಕ್ಸ್ಟ್ ಗ್ಲೋ ಕೊಡ್ಲಿಕ್ಕೆ ಸ್ಕಿನ್ ಮೇಲೆ ಹೆಲ್ಪ್ ಮಾಡುತ್ತೆ ನಿಮ್ಗೆ. ಓಕೆ, ಇವೆರಡನ್ನು ಇವಾಗ ಯೂಸ್ ಮಾಡೋದು ಹೇಗೆ? ಫಸ್ಟಿಗೆ ನಾವಿಲ್ಲಿ ಆಯಿಲ್ ಅನ್ನು ಯೂಸ್ ಮಾಡೋಣ. ಇದನ್ನು ಹೇಗೆ ಯೂಸ್ ಮಾಡೋದು? ಫಸ್ಟಿಗೆ ನಿಮ್ಮ ಫೇಸ್ ಅನ್ನು ಚೆನ್ನಾಗಿ ವಾಶ್ ಮಾಡಿ, ಆಮೇಲೆ ನೀವೇನ್ ಮಾಡಿ ಇದರ ಕೆಲವು ಡ್ರಾಪ್ಸ್ ಅನ್ನು ತಗೊಂಡು ನಿಮ್ಮ ಮುಖದ ಮೇಲೆ ಹಾಕಿ ಸರ್ಕ್ಯುಲರ್ ಪೋರ್ಷನ್ ಅಲ್ಲಿ ನೀವು ಚೆನ್ನಾಗಿ ಇದನ್ನು ಮಸಾಜ್ ಮಾಡಬೇಕು. ಸ್ವಲ್ಪ ಹೊತ್ತು ನೀವು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ ಆದ್ಮೇಲೆ ಇದರಿಂದ ಒಂದು 10 ನಿಮಿಷ ನಿಮ್ಮ ಮುಖದ ಮೇಲೆ ಅದು ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ಹಾಗೇನೆ ಬಿಡಿ. ಆಮೇಲೆ ನಾರ್ಮಲ್ ನೀರಲ್ಲಿ ನೀವು ವಾಶ್ ಮಾಡಿ ಬನ್ನಿ. ನೆಕ್ಸ್ಟ್ ನಾವು ಯೂಸ್ ಮಾಡಬೇಕು ಫೇಸ್ ವಾಶ್. ಫೇಸ್ ವಾಶ್ ಹೇಗೆ ನಾರ್ಮಲ್ ಆಗಿ ಡೈಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ನೋಡಿ, ಅದೇ ರೀತಿ ನೆಕ್ಸ್ಟ್ ನೀವು ಆಯಿಲ್ ಹಾಕಿದ ನಂತರ ಈ ಫೇಸ್ ವಾಶ್ ಅನ್ನು ತಗೊಂಡು, ತುಂಬಾ ಸಿಂಪಲ್ ಇದೆ ನೋಡಿ ಇದು ಯೂಸ್ ಮಾಡ್ಲಿಕ್ಕೆ. ಹೋಮ್ ಅಲ್ಲಿ ಇದು ಇದೆ, ಹಾಗಾಗಿ ನಿಮ್ಗೆ ಈಸಿ ಆಗುತ್ತೆ ಇದು ಯೂಸ್ ಮಾಡ್ಲಿಕ್ಕೆ. ಇದನ್ನು ಕೂಡ ನಿಮ್ಮ ಮುಖದ ಮೇಲೆ ಈ ರೀತಿ ನೀವು ಮಸಾಜ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ನೀವು ನಿಮ್ಮ ಮುಖವನ್ನು ಕ್ಲೀನ್ ಮಾಡಿದ್ರೆ ಆಯ್ತು. ಓಕೆ, ನೋಡಿದ್ರಲ್ಲ, 2 ಕೂಡ ತುಂಬಾ ಸಿಂಪಲ್ ಇದೆ ಯೂಸ್ ಮಾಡ್ಲಿಕ್ಕೆ. ಇದರ ಲಿಂಕ್ ನಾನು ಈಸಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ತಗೊಂಡ್ ಬರ್ಬಹುದು. ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ, ಇದು ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಈಸಿಯಾಗಿ ನೀವು ಅಲ್ಲಿಂದ ಶಾಪಿಂಗ್ ಮಾಡಬಹುದು. ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಸಂಜೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕೂಡ ನಮ್ದು ಟೀ ಕಾಫಿ ಏನು ಕೂಡ ಆಗ್ಲಿಲ್ಲ. ಮಕ್ಕಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಫಸ್ಟಿಗೆ ರಾಯ್ಸ್ಟನ್ ಬಂದ, ಈಗ ಸ್ವಲ್ಪ ಹೊತ್ತಲ್ಲಿ ಫ್ಲೆವಿಟಾ ಕೂಡ ಬರ್ತಾಳೆ. ಲೆವಿ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾನೆ. ಹಾಗೂ ನೆಕ್ಸ್ಟ್ ವಿನು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆಯೇ ಎಂತ ಇವತ್ತು ಮಟನ್ ಪಿಕ್ಕಲ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಮಟನ್ ಪಿಕ್ಕಲ್ ಬೇಕಂತೆ. ಹಾಗೆ ಅವರು ಮಟನ್ ತಂದು ಕೆಳಗಡೆ ಕೂತ್ಕೊಂಡು ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಮಟನ್ ಇಂದ. ಓಕೆ ನೋಡಿ,
ಮಟನ್ ಕಟ್ ಮಾಡ್ತಾ ಕುತ್ಕೊಂಡಿದ್ದಾರೆ ಕೆಳಗಡೆ. ಇವತ್ತು ನನಗೆ ಕಾಫಿ ಕೂಡ ಮಾಡಿ ಕೊಡಲಿಲ್ಲ ಇವರು. ಕಾಫಿ ಮಾಡೋ ಡ್ಯೂಟಿ ನಿಮ್ದಲ್ಲ. ಓಕೆ, ಮಕ್ಕಳು ಬರಲಿ, ಆಮೇಲೆ ಕಾಫಿ ಎಲ್ಲ ಕುಡಿಯೋಣ. ಇವತ್ತು ಮಟನ್ ಪಿಕ್ಕಲ್ ಯಾವ ರೀತಿ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ ಇದೆ, ಹಾಗೂ ನೀವು ಅದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಕೆಲವೊಮ್ಮೆ ಏನು ಕೂಡ ಇರೋದಿಲ್ಲ ತಿನ್ನಲಿಕ್ಕೆ, ಅಥವಾ ಟಿಫಿನಿಗೆ ಕೂಡ ಮಕ್ಕಳಿಗೆ ಕೊಡಲಿಕ್ಕೆಲ್ಲ ನಿಮಗೆ ಆಗುತ್ತೆ. ಇದು ಫ್ಲೆವಿಟಾ ಬಂದಿಲ್ಲ ನೋಡಿ, ಫ್ಲೆವಿಟಾ ಹಾಗೂ ನಮ್ಮ ಲೆವಿಟಾ. ಓಕೆ, ಮಟನ್ ಪಿಕ್ಕಲ್ ಮಾಡಿದರೆ ಒಂದು ಮಕ್ಕಳಿಗೆ ಟಿಫಿನ್ಗೆಲ್ಲ ಕೊಡುವಾಗ ಉಂಟು ನೋಡಿ, ನಿಮಗೆ ಈಸಿ ಆಗುತ್ತೆ. ಕೆಲವೊಮ್ಮೆ ಏನು ಕೂಡ ಇರುವುದಿಲ್ಲ, ನಾವು ಏನಾದರೂ ಚಪ್ಪೆ ಏನಾದರೂ ಇದ್ದರೆ ಮಕ್ಕಳು ಟಿಫಿನ್ ತೊಗೊಂಡು ಹೋಗೋದಿದ್ರೆ ಆವಾಗ ಕೂಡ ನೀವು ಹಾಕ್ಬೋದು. ದೊಡ್ಡವರಿಗೆ ಕೂಡ ಆಫೀಸಿಗೆ ಹೋಗೋರಿಗೆ ಕೂಡ ಲಂಚ್ ಬಾಕ್ಸಿಗೆಲ್ಲ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ನಿಮಗೆ ಕೂಡ ಹಾಗೆ ಮನೆಯಲ್ಲಿ ಕೆಲವೊಮ್ಮೆ ಏನು ಮಾಡಲಿಕ್ಕೆ ಆಗದಿದ್ದರೆ ನೀವು ಮಟನ್ ಪಿಕ್ಕಲ್ ಹಾಕಿ ಊಟ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಮಟನ್ ಮಾತ್ರ ಅಲ್ಲ, ಇದೇ ರೀತಿ ಚಿಕನ್ ಕೂಡ ಮಾಡ್ಬೋದು. ಓಕೆ, ಯಾಕೆಂದರೆ ಕೆಲವರು ಮಟನ್ ತಿನ್ನೋದಿಲ್ಲ ಹೇಳ್ತಾರೆ, ಕೆಲವರು ರೇಟ್ ಜಾಸ್ತಿ ಮಟನ್ ಇದ್ದು ಅಂತ ಹೇಳ್ತಾರೆ. ಅಂಥವ್ರಿಗೆ ಚಿಕನ್ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಆದರೆ ಮಟನ್ ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಯಾರಿಗಾದರೂ ಆಗೋದಾದರೆ ಸ್ವಲ್ಪ ಆದರೂ ಮಾಡ್ಬೋದು ನೀವು. ಅದಕ್ಕೆ ಮಾತ್ರ ಬೋನ್ಲೆಸ್ ಬೇಕು, ಬೋನ್ ಇದ್ದದ್ದಾಗೋದಿಲ್ಲ. ಹಾಗಾಗಿ ನಿಮಗೆ ಮಾಲ್ಗಳಲ್ಲೆಲ್ಲ ಬೋನ್ಲೆಸ್ ಸಿಗುತ್ತೆ. ಹೀಗೆ ನೀವು ಅಂಗಡಿಗಳಲ್ಲಿ ಕೇಳಿದರೆ ಕೊಡ್ಬೋದು, ಬೋನ್ಲೆಸ್ ಕಟ್ ಮಾಡಿ ಮಟನ್ ಕೊಡ್ತಾರೆ. ಓಕೆ, ಇವಾಗ ಫಸ್ಟಿಗೆ ಮಟನ್ ಕಟ್ ಮಾಡೋಣ. ಆಮೇಲೆ ಅಷ್ಟು ತನಕ ನಾನು ಅದಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡಿ ಕೊಳ್ತೇನೆ. ಓಕೆ, ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ. ಮೆಣಸನ್ನು ಸ್ವಲ್ಪ ನೆನೆ ಹಾಕಬೇಕು. ಮೆಣಸಿನಲ್ಲಿ ಚಿಲ್ಲಿ ಪೇಸ್ಟ್ ಮಾಡಲಿಕ್ಕೆ ಉಂಟು. ನಾವು ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರಿಗೆ ಇದನ್ನು ಹಾಕಿ ಆಮೇಲೆ ಇದರದ್ದು ಪೇಸ್ಟ್ ಮಾಡಿ ತೆಗೆದಿದ್ದೆ. ಕೆಲವರು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾರೆ, ಪೌಡರ್ ಯೂಸ್ ಮಾಡ್ಬೋದು. ಆದರೆ ಏನು ಗೊತ್ತುಂಟ, ಗ್ರೇವಿ ಸ್ವಲ್ಪ ಜಾಸ್ತಿ ಆಗೋದಿಲ್ಲ ನೀವು ಪೌಡರ್ ಯೂಸ್ ಮಾಡಿದರೆ, ಸ್ವಲ್ಪ ಡ್ರೈ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಚಿಲ್ಲಿ ಪೇಸ್ಟ್ ಹಾಗೂ ಚಿಲ್ಲಿ ಪೌಡರ್ ಎರಡು ಕೂಡ ಯೂಸ್ ಮಾಡ್ತೀನಿ. ಯಾಕೆಂದರೆ ಇದು ಅಷ್ಟು ಖಾರ ಇರೋದಿಲ್ಲ, ಹಾಗಾಗಿ ನಾನು ಖಾರ ಪೌಡರ್ ಕೂಡ ಇದಕ್ಕೆ ಹಾಕ್ತೀನಿ. ಇಲ್ಲಿ ನಾನು ಮಟನ್ 3 kg ಮಟನ್ 3 kg ಅಷ್ಟು ಉಂಟು. ಅದಕ್ಕೆ ನಾನೊಂದು 150 ಗ್ರಾಮ್ ಅಷ್ಟು ಚಿಲ್ಲಿ ತಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಚಿಲ್ಲಿ ಪೌಡರ್ ಕೂಡ ಹಾಕ್ಲಿಕ್ಕೆ ಉಂಟಲ್ವಾ, ಹಾಗಾಗಿ ಜಾಸ್ತಿ ನಾನಿಲ್ಲಿ ತಗೊಳ್ಳಿಲ್ಲ. ಓಕೆ, ಇಲ್ಲಿ ನಾನು ಮೆಣಸನ್ನು ಇವಾಗ ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಕುದಿ ಬಂದಿದೆ, ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಓಕೆ, ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು 3 ರಿಂದ 4 ಗೆಡ್ಡೆ ಅಷ್ಟು ತಗೊಂಡ್ರೆ ಸಾಕು. ಜಾಸ್ತಿ ಇಷ್ಟ ಇದ್ದವರು ಜಾಸ್ತಿ ತಗೊಳ್ಬಹುದು. ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಹಾಗೂ ಹಸಿಮೆಣಸಿನಕಾಯಿ ಇದನ್ನು ಕೂಡ ಚೆನ್ನಾಗಿ ಎಲ್ಲವನ್ನು ತೊಳೆದು ಸೋಸಿಟ್ಟಿದ್ದೀನಿ. ನೀರಿನ ಅಂಶ ಇರಬಾರ್ದು, ಹಾಗಾಗಿ ಸೋಸಿ ಇಲ್ಲಿ ಇಟ್ಟಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾನು ಕಲ್ಲಲ್ಲಿ ಹಾಕಿ ಅದನ್ನು ಹುಡಿ ಮಾಡ್ತೀನಿ. ಮೆಂತೆ ಕಾಳು ಪಿಕ್ಕಲಿಗೆ ಹಾಕಲೇಬೇಕು. ಇವಾಗ ನನ್ನ ಹಸ್ಬೆಂಡ್ ಫ್ಲೆವಿಟನ್ಗೋಸ್ಕರ ಹಾಡು ಆಡ್ತಾ ಇದ್ದಾರೆ. ಅವರು ಯಾವಾಗಲೂ ಹಾಡನ್ನು ಆಡ್ತಾನೇ ಇರ್ತಾರೆ. ಇನ್ನೊಂದು ಸೈಡಲ್ಲಿ ಫ್ಲೆವಿಟಾ ಮಟನ್ ಕೂಡ ಕ್ಲೀನ್ ಮಾಡ್ತಾ ಇದ್ದಾಳೆ. पकड़ू कुतिया है चूड़ी पकड़ू कोरी पकड़ू तू है टपोरी ये तू पकड़ू कुतिया तू कमीनी गुतिया ये ನನ್ನ ಹಸ್ಬೆಂಡ್ ಇದ್ದ ಹಾಡು ಯಾವಾಗಲೂ.
ಇಲ್ಲಿ ನಾನು ಚಿಲ್ಲಿಯನ್ನು ಗ್ರೈಂಡ್ ಮಾಡುವಾಗ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ನೀವು ಇಲ್ಲಿ ಹಾಕ್ಬೋದು. ಈಗ ಕುಕ್ಕರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಹಾಕಿ ನೀರು ಚೂರು ಕೂಡ ಹಾಕಿಬಿಡಿ. ಮಟನ್ ತೊಳೆದ ನೀರೇ ಇರುತ್ತೆ ಅದರಲ್ಲಿ, ಹಾಗಾಗಿ ನೀರಿನ ಅಂಶ ಇಲ್ಲಿ ಜಾಸ್ತಿ ಬೇಡ ನಮಗೆ. ಏನು ಮಾಡಬೇಕು, ಉಪ್ಪು ಹಾಗೂ ಅರಶಿನ ಎರಡನ್ನು ಹಾಕಿ ಮಟನ್ನು ಬೇಯಿಸೋಣ. ನಾನಿಲ್ಲಿ ಈ ಕುಕ್ಕರಲ್ಲಿ 4 ಸಿಟಿ ತೆಗಿತಾ ಇದ್ದೀನಿ. ಓಕೆ, ಇದು ಬಟರ್ಫ್ಲೈ ಕುಕ್ಕರ್ ನಮ್ಮದು. ಇದರ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ, ಯಾರಿಗಾದರೂ ಬೇಕಿದ್ರೆ ಗೊತ್ತಾಗೋದು. ಸ್ಟೀಲ್ ಇದ್ದು ತುಂಬ ಚೆನ್ನಾಗಿದೆ. ಇವಾಗ ಮಟನ್ ಬೆಂದಿದೆ. ಸೂಪು ಹಾಗೂ ಮಟನ್ ಎರಡನ್ನೂ ಸಪ್ರೇಟಾಗಿ ತೆಗಿಬೇಕು. ಯಾಕೆಂದರೆ ಇಲ್ಲಿ ಮಟನ್ ನಮಗೆ ಇವಾಗ ಆಯಿಲಲ್ಲಿ ಫ್ರೈ ಮಾಡಲಿಕ್ಕುಂಟು. ಹಾಗಾಗಿ ಆಯಿಲ್ ಫಸ್ಟಿಗೆ ಫ್ರೈ ಮಾಡುವಾಗ ನೀವು ಸ್ವಲ್ಪ ಆಯಿಲ್ ಹಾಕಿ ಬೇಕಿದ್ದರೂ ಫ್ರೈ ಮಾಡ್ಬೋದು. ತುಂಬ ಒತ್ತಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಆಯಿಲನ್ನು ಹಾಕಿ ಮಟನನ್ನು ಇದಕ್ಕೆ ಒಮ್ಮೆಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಆಯಿಲ್ ಜಾಸ್ತಿ ಹಾಕಿದ್ದೀನಿ. ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ, ದೊಡ್ಡ ಗ್ಯಾಸ್ ತೊಗೊಂಡಿದ್ದೀನಿ. ಇದೆಲ್ಲ ಉಂಟು. ನೀವು ಸಣ್ಣ ಗ್ಯಾಸಲ್ಲಿ ನಾರ್ಮಲ್ ಮನೆಯಲ್ಲಿ ಮಾಡೋದಾದರೆ ಫ್ರೈಯಿಂಗ್ ಪ್ಯಾನಲ್ಲಿ ಅಥವಾ ಇದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಮಟನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕೆಲವರು ತುಂಬ ಖಡಕ್ಕಾಗುವವರೆಗೂ ಫ್ರೈ ಮಾಡ್ತಾರೆ. ನನಗೆ ಅಷ್ಟು ಖಡಕ್ ಇಷ್ಟ ಇಲ್ಲ, ಅದು ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ತೀನಿ. ಇನ್ನೊಂದು ಸೈಡ್ ಸೂಪು ಉಂಟು ನೋಡಿ, ಅದನ್ನು ಅವರಿಗೆ ಕುಡಿಲಿಕ್ಕೆ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದಾನೆ. ಓಕೆ, ಇವಾಗ ಬೆಳ್ಳುಳ್ಳಿ ಹಾಗೂ ಮೆಣಸು ಎರಡನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಬಾರ್ದು, ಬೆಳ್ಳುಳ್ಳಿ ಚೆನ್ನಾಗಾಗಲ್ಲ ಇದರಲ್ಲಿ. ಹಾಗಾಗಿ ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ, ಅಂದರೆ ಅದರದ್ದು ನೀರಿನ ಅಂಶ ಎಲ್ಲ ಇದೆ, ಆದರೆ ಸ್ವಲ್ಪ ಹೋಗಲಿ ಅಂತೇಳಿ ಮಾತ್ರ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ಹಸಿಯಾಗಿದ್ರೇ ಚೆನ್ನಾಗಾಗುತ್ತೆ ಇದು. ಹಾಗೆ ತುಂಬ ಫ್ರೈ ಮಾಡಲಿಕ್ಕಿದು ಹೋಗಬೇಡಿ. ಆಮೇಲೆ ಅದೇ ಆಯಿಲಿಗೆ ನಾನಿಲ್ಲಿ ಚಿಲ್ಲಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮೊದಲು ನಾನು ಫ್ರೈ ಮಾಡಿದ್ದೆ ನೋಡಿ ಮಟನ್, ಅದರ ಎಣ್ಣೆ ತುಂಬ ಇತ್ತಲ್ವ, ಅದನ್ನು ತೆಗೆದಿದ್ದೆ. ಸ್ವಲ್ಪ ಎಣ್ಣೆ ಮಾತ್ರ ಅದರಲ್ಲಿ ಬಿಟ್ಟು ನೋಡಿ, ಅದರಲ್ಲೆಲ್ಲ ಮಸಾಲೆ ಎಲ್ಲ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಲ್ಲಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿದು ಫ್ರೈ ಆಗಬೇಕು, ಇಲ್ದಿರ ಹಸಿ ವಾಸನೆ ಬರುತ್ತೆ. ಮಸಾಲ ತಿಂದಂಗೆ ಆಗುತ್ತೆ ಹಸಿ ಮಸಾಲ. ಹಾಗಾಗಿ ಎಷ್ಟು ಆಗುತ್ತೆ ನೋಡಿ ಅಷ್ಟು ನಾವು ಫ್ರೈ ಮಾಡಬೇಕು. ಇದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು, ಆಯಿಲೆಲ್ಲ ಮೇಲೆ ಬರಬೇಕು. ಅಷ್ಟು ಪೇಷನ್ಸಲ್ಲಿ ನಾವಿದನ್ನು ಫ್ರೈ ಮಾಡಬೇಕಾಗತ್ತೆ. ಕೆಲವರು ಚಿಲ್ಲಿ ಪೌಡರ್ ಹಾಕ್ತಾರೆ ನೋಡಿ, ಅವರಿಗೆ ಇಷ್ಟೆಲ್ಲ ಫ್ರೈ ಮಾಡಬೇಕಂತ ಇಲ್ಲ. ಆದರೆ ಚಿಲ್ಲಿ ಪೌಡರ್ ಹಾಕಿದರೆ ನಾನು ಹೇಳಿದೆ ನೋಡಿ, ಮಸಾಲ ಬರೋದಿಲ್ಲ, ಸ್ವಲ್ಪ ಡ್ರೈ ಬರುತ್ತೆ. ಇವಾಗ ಇಲ್ಲಿ ಮಸಾಲ ಫ್ರೈ ಮಾಡುವಾಗ ನಾನು ಎಂತ ಮಾಡ್ತೀನಿ, ಮಸಾಲ ಡ್ರೈ ಆಗ್ತಾ ಬರುವಾಗ ಸೂಪ್ ಉಳಿದಿತ್ತು ನೋಡಿ, ಆ ಸೂಪ್ ಹಾಕಿ ನಾನಿಲ್ಲಿ ಮಸಾಲವನ್ನು ಫ್ರೈ ಮಾಡ್ತೀನಿ. ಆಗ ಅದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟು ನೋಡಿ, ಅದನ್ನು ಕೂಡ ಹಾಕಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಹಾಗೂ ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಜೀರಿಗೆ ಜಾಸ್ತಿ ಬೇಕಿದ್ದರೂ ನೀವು ಹಾಕ್ಬೋದು, 1-1.5 ಟೇಬಲ್ ಸ್ಪೂನಷ್ಟು ಹಾಕಿ, ಪರವಾಗಿಲ್ಲ. ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಚಿಲ್ಲಿ ಪೌಡರ್. ನಾನಿಲ್ಲಿ 2.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಖಾರ ನೋಡಿ ಆಮೇಲೆ ಕೂಡ ನಾವು ಚಿಲ್ಲಿ ಪೌಡರನ್ನು ಸೇರಿಸ್ಬೋದು. ಓಕೆ, ಇಷ್ಟನ್ನು ಹಾಕಿದ್ದೀನಿ. ಕೊತ್ತಂಬರಿ ಪೌಡರ್ ಬೇಕಿದ್ರೆ ನೀವು ಹಾಕ್ಬೋದು, ಹಾಕೋದಿಲ್ಲ ಆದರೆ ನಿಮಗೆ ಇಷ್ಟ ಇದೆ ಆದರೆ ನೀವು ಸೇರಿಸ್ಬೋದು. ಓಕೆ, ಇವಾಗ ಇದನ್ನು ಸ್ವಲ್ಪ ಡ್ರೈ ಆಗುವವರೆಗೂ ಮಸಾಲ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಇದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿದ್ದು ಒಳ್ಳೆ ರೀತಿ ಇದರಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತಲ್ಲಿ ಇದರಲ್ಲಿರುವ ಆಯಿಲೆಲ್ಲ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮಟನಿಗೆ ಆಲ್ರೆಡಿ ಉಪ್ಪನ್ನು ಸೇರಿಸಿದ್ವಿ, ಹಾಗಾಗಿ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ನಾವು ಹಾಕಿದರೆ ಆಯಿತು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ ಸಕ್ಕರೆ ಹಾಕಿದರೆ. ಒಮ್ಮೆಲೆ ಸಕ್ಕರೆ ತಿನ್ನದವರು, ಪ್ರಾಬ್ಲಮ್ ಇರುವವರು ನೀವು ಸಕ್ಕರೆ ಸ್ಕಿಪ್ ಮಾಡಿದರೂ ನಡೆಯುತ್ತೆ, ಏನಾಗೋದಿಲ್ಲ. ಓಕೆ, ಇಲ್ಲಿ ಮಸಾಲ ನೋಡ್ಬೋದು ಯಾವ ರೀತಿ ಫ್ರೈ ಆಗ್ತಾ ಉಂಟು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲಿ ಆಯಿಲೆಲ್ಲ ಬಂದಿದೆ, ಕಲರ್ ಇದರದ್ದು ಪೂರ್ತಿಯಾಗಿ ಚೇಂಜ್ ಆಗಿದೆ. ಈ ರೀತಿ ಆದಮೇಲೆ ಇದಕ್ಕೆ ನಾನು
ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಮಸಾಲದಲ್ಲಿ ಸ್ವಲ್ಪ ನೀರಿರಲಿ ಮಟನ್ ಹಾಕುವಾಗ ಅಂತ ಹೇಳಿ. ಇದು ಇಲ್ಲಿ ಡ್ರೈ ಆಗಿದೆ ಅಲ್ವಾ, ಹಾಗಾಗಿ. ಇವಾಗ ನೋಡಿ ಚೆನ್ನಾಗಿ ಮಸಾಲ ಫ್ರೈ ಆದಮೇಲೆ ನಾನು ಇದಕ್ಕೆ ಮಟನನ್ನು ಸೇರಿಸ್ತಾ ಇದ್ದೀನಿ. ಫ್ರೈ ಮಾಡಿದ ಮಟನನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನಿಮಗೆ ಸ್ವಲ್ಪ ನೀರು ರೀತಿ ಇರಬೇಕಂತಾದರೆ, ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಾದರೆ ನೀವು ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡಬೇಡಿ. ಸ್ವಲ್ಪ ಹೊತ್ತು ಅಂದರೆ ನೀರು ಕೂಡ ನೀವು ಬೇಕಿದ್ರೆ ಸೇರಿಸ್ಬೋದು, ಅಥವಾ ಸೂಪ್ ನೀವು ಆಮೇಲೆ ಕೂಡ ಹಾಕ್ಬೋದು. ಇಲ್ಲಿ ನಾನು ವೆನಿಗರ್ ಹಾಕ್ತಾ ಇದ್ದೀನಿ, ಒಂದು 1/4 ಕಪ್ಪಷ್ಟು ವೆನಿಗರನ್ನು ಸೇರಿಸಿದ್ದೀನಿ. ಆಮೇಲೆ ಹುಳಿಯೆಲ್ಲ ನೋಡಿಕೊಂಡು ಹಾಕಿ. ಮೆಂತೆ ಪೌಡರ್ ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಹಾಕೋಣ. ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಬೇಕಿದ್ರೆ ನೀವಿಲ್ಲಿ ಸೇರಿಸ್ಬೋದು. ಹಾಗೂ ಸ್ವಲ್ಪ ಫ್ರೈ ಮಾಡಿದ್ದು ಬೆಳ್ಳುಳ್ಳಿ ಹಾಗೂ ಇದಿತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ. ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿ ಸಣ್ಣದಾಗಿ ಒಂದು ಕುದಿ ಬರಲಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಉಪ್ಪು ಹುಳಿ ಎಲ್ಲ ಈವಾಗಲೇ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ವೆನಿಗರ್ ಎಲ್ಲ ಕರೆಕ್ಟಾಗಿ ಹಾಕಿ, ಸ್ವಲ್ಪ ಹುಳಿ ಅಂಶ ಇರಲಿ, ಇಲ್ಲದಿದ್ದರೆ ಬೇಗನೆ ಅದು ಹಾಳಾಗುತ್ತೆ. ಹಾಗಂತೇಳಿ ತುಂಬ ಹುಳಿ ಮಾಡಬೇಡಿ. ನೋಡಿ ಇವಾಗ ಈ ಪಿಕ್ಕಲ್ ರೆಡಿ ಆಗಿದೆ. ತುಂಬ ಚೆನ್ನಾಗಾಗುತ್ತೆ ಇದು. ಆವಾಗ ಬೇಕಾದಾಗ ನೀವು ತೆಗೆದು ಫ್ರೈ ಮಾಡ್ಬೋದು. ಕರೆಕ್ಟಾಗಿದು ತಣ್ಣಗಾದ್ಮೇಲೆ ಟೈಟ್ ಡಬ್ಬದಲ್ಲಿ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಿ. ನೋಡಿ ಓಕೆ, ಇಲ್ಲಿ ಉಪ್ಪಿನಕಾಯಿ ಇವಾಗ ರೆಡಿ ಆಗಿದೆ. ಪಿಕ್ಕಲ್, ಮಟನ್ ಪಿಕ್ಕಲ್ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಟರೆ ಏನು ಕೂಡ ಆಗೋದಿಲ್ಲ. ಇದಕ್ಕೆ ನಾನು ವೆನಿಗರ್ ಎಲ್ಲ ಲಿಮಿಟಲ್ಲಿ ಹಾಕಿದ್ದೀನಿ, ಯಾಕಂದರೆ ನಾವು ಫ್ರಿಜ್ಜಲ್ಲಿ ಇಡ್ತೀವಿ. ಒಮ್ಮೆ ನಾವು ಹೊರಗಿಡೋದಾದರೆ ನೀವು ಸಿರ್ಕಾ ಉಂಟು ನೋಡಿ ಅಂತ ಹೇಳ್ತಾರೆ, ವೆನಿಗರ್ ಉಂಟು ನೋಡಿ, ಅದನ್ನು ಜಾಸ್ತಿ ಹಾಕಬೇಕಾಗತ್ತೆ. ಹಾಗೂ ಎಣ್ಣೆ ಕೂಡ ಜಾಸ್ತಿ ಇರಬೇಕು. ಆವಾಗ ಅದು ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ. ಟೈಟ್ ಮಾತ್ರ ಮುಚ್ಚಿಡಬೇಕು, ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ. ಇವಾಗ ನಾರ್ಮಲ್ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಫ್ರಿಡ್ಜ್ ಇರುತ್ತೆ, ಹಾಗಾಗಿ ನೀವು ಇದನ್ನು ಸ್ಟೋರ್ ಮಾಡಿ ಈಸಿಯಲ್ಲಿ ಇಡ್ಬೋದು. ಎಷ್ಟು ಬೇಕಾದರೂ ಫ್ರಿಜ್ಜಲ್ಲಿ ಇಡಿ, ಎಷ್ಟು ಸ್ವಲ್ಪ ಜಾಸ್ತಿ ಇರುವಂಥದ್ದು ಫ್ರೀಸರಲ್ಲಿ ಇಡಿ. ಯಾವಾಗ ಬೇಕು ತೆಗೆದು ಸ್ವಲ್ಪ ಬಿಸಿ ಮಾಡಿ ತಿಂದರೂ ಆಗುತ್ತೆ, ಹೀಗೇನು ತಿನ್ಬೋದು. ಬಿಸಿ ಮಾಡಿ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಆ ಆಯಿಲೊಂದಿಗೆ ಮತ್ತೊಮ್ಮೆ ನಾವು ಬಿಸಿ ಮಾಡಿ ತಿಂತೀವಿ ನೋಡಿ, ತುಂಬ ಸೂಪರ್ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಟ್ರೈ ಮಾಡಿದನು. ಓಕೆ, ಇನ್ನೊಂದು ಸೈಡ್ ಮಟನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಡ್ರೈ ಮಾಡಬೇಕಾ, ಸ್ವಲ್ಪ ಗ್ರೇವಿ ರೀತಿ ಮಾಡ್ತೀನಿ, ಜಾಸ್ತಿ ಇಲ್ಲ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇದು ಪ್ರೆಷರ್ ಹೋಗಲಿ ಅಷ್ಟು ತನಕ ನಾನು ಮೊನ್ನೆ ತೊಗೊಂಡು ಬಂದ ಪಾತ್ರೆ ಉಂಟು ನೋಡಿ, ಅದನ್ನು ತೋರಿಸ್ತೀನಿ. ಓಕೆ, ನಾನು ಇದು ಪಾತ್ರೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಸುಮಾರು ಜನ ಎನಿಸ್ಬೋದು, ಏನಪ್ಪ ಹೋಟೆಲ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಅಥವಾ ಕ್ಯಾಟ್ರಿಂಗ್ ಕ್ಯಾಂಟೀನ್ ಅಂಥದ್ದೆಲ್ಲ ಮಾಡ್ತೀರಾ ಅಂತ ಹೇಳಿ. ಹಾಗೇನಿಲ್ಲ, ಇದು ನನಗೆ ಸ್ವಲ್ಪ ಜಾಸ್ತಿ ಜನ ಬಂದರೆ ಯೂಸ್ಗೆ ಬರುತ್ತೆ. ಹಾಗೂ ಕೆಲವರು ಹೇಳ್ತಾ ಇದ್ರು ಅಲ್ಯೂಮಿನಿಯಂ ಪಾತ್ರೆ ತಗೊಳ್ಬೇಡಿ, ಒಳ್ಳೇದಲ್ಲ ಅಂತ ಹೇಳಿ. ಇಷ್ಟು ದೊಡ್ಡ ಪಾತ್ರೆ ನಮಗೆ ಬೇರೆ ಕೂಡ ನಾನ್ ಸ್ಟಿಕ್ ಇದೆ ಅಥವಾ ಕಡಾಯಿ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಪಾತ್ರೆ ನಮಗೆ ಬೇರೆದ್ರಲ್ಲಿ ಸಿಗೋದಿಲ್ಲ. ಹಾಗೆ ಅಲ್ಯೂಮಿನಿಯಮೇ ತಗೊಳ್ಬೇಕಾಗತ್ತೆ. ಇಂಡೋಲಿಯಂ ಇದು ಸ್ವಲ್ಪ ಡ್ಯಾಮೇಜ್ ಇತ್ತು, ಹಾಗಾಗಿ ಸ್ವಲ್ಪ ಕಮ್ಮಿಗೆ ಸಿಕ್ತು ನಮಗೆ. ಡ್ಯಾಮೇಜ್ ಇದ್ದಕ್ಕೆ ಚೆನ್ನಾಗಿದೆ ಇದು. ಅದು ಬರುವಾಗ ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ವ. ಇದೊಂದು ತೊಗೊಂಡು ಬಂದೆ ನಾನು. ಇದೆಷ್ಟು 27 ಸೈಜ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಈ ರೀತಿ ಸುಕ್ಕ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆಲ್ಲ ಇದೆ. ಆದರೆ ತುಂಬ ಚೆನ್ನಾಗಿದೆ, ಹೆವಿ ಆಗಿದೆ ಇದು. ಹಾಗೂ ಇದು ಇನ್ನೊಂದು 20 ಸೈಜ್ ಇತ್ತು, ಸ್ವಲ್ಪ ಸಣ್ಣದು ನೋಡ್ಬೋದು ನೀವು. ಚೆನ್ನಾಗಿದೆ ಇದು, ಅಗಲವಾಗಿ ಇದೆ ಹಾಗೂ ಭಾರನೂ ಇದೆ. ಏನಾದರೂ ಮಾಡಲಿಕ್ಕೆ ತುಂಬ ಈಸಿ ಉಂಟು. ಏನಾದರೂ ಫ್ರೈ ಮಾಡುವಂಥದ್ದೆಲ್ಲ ಮಾಡಲಿಕ್ಕೆ, ಡ್ರೈ ಮಾಡುವ ಐಟಮ್ ಸ್ವಲ್ಪ ಜನ ಜಾಸ್ತಿ ಬರುವಾಗ ನಮಗೆ ಬೇಕಾಗುತ್ತೆ. ಸುಮಾರು ಸಲ ನಾವು ಒದ್ದಾಡಿದ್ದುಂಟು ಪಾತ್ರೆ ಸರಿಯಾಗಿಲ್ಲದೆ, ಹಾಗೆ ತಗೊಂಡು ಬಂದೆ ನಾನು. ಇದು ದಮ್ ಬಿರಿಯಾನಿ ಎಲ್ಲ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಹೊರಗಡೆ ಎಲ್ಲ ನಾವು ಮಾಡ್ತೀವಿ ನೋಡಿ,
ಆವಾಗೆಲ್ಲ ಗ್ಯಾಸಲ್ಲಿ ಒಳಗಡೆ ಮಾಡೋದಾದ್ರೆ ಕಡಾಯಿ ಎಲ್ಲ ನಾನ್ ಸ್ಟಿಕ್ ಇದ್ದೆ ಬಿರಿಯಾನಿ ಪಾಟ್ ಉಂಟು, ಹೊರಗಡೆ ಎಲ್ಲ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದೊಂದು ತಗೊಂಡು ಬಂದೆ. ಹಾಗೂ ಮಿಕ್ಸಿಂಗ್ ಇದಕ್ಕೆಲ್ಲ ಯೂಸ್ ಆಗುತ್ತೆ ಇದು. ಇದು ಇನ್ನೊಂದು ಅಂಥದ್ದೇ ನಾನು ಹೇಳಿದೆ ನೋಡಿ. ಇದರಲ್ಲಿ ಸ್ವಲ್ಪ ಸೈಜ್ ಬೇರೆ ಬೇರೆ ನಾನು ತಗೊಂಡು ಬಂದಿದ್ದೀನಿ. ಇದು 19 ಸೈಜ್, ಸ್ವಲ್ಪ ಸೈಜಲ್ಲಿ ಸಣ್ಣ ದೊಡ್ಡದು ಈ ರೀತಿ. ಹಾಗೂ ಇದೆಲ್ಲ ಅದಕ್ಕೆ ಮುಚ್ಚಳ ಎಲ್ಲ ಇಂಡೋಲಿಯಮೇ ತಗೊಂಡು ಬಂದಿದ್ದೀನಿ ನಾನು. ಹಾಗೂ ಇದು ಕೂಡ ಕಡಾಯಿ ತುಂಬ ಭಾರ ಇದೆ ನೋಡಿ, ದಪ್ಪ ಇದೆ ಸೈಜಲ್ಲಿ ನೋಡ್ಬೋದು. ಏನಾದರೂ ಮಸಾಲೆ ಎಲ್ಲ ಫ್ರೈ ಮಾಡುವಾಗ ಬೇಕಾಗುತ್ತೆ, ಮೆಣಸು ಇದೆಲ್ಲ ಫ್ರೈ ಮಾಡುವಾಗ. ಹಾಗೆ ಯಾಕೆಂದರೆ ಒಮ್ಮೆ ಇದು ಬಿಸಿ ಆದರೆ ಮತ್ತೆ ಬೇಗನೆ ಇದರಲ್ಲಿ ಮಸಾಲೆ ಎಲ್ಲ ನಾವು ಫ್ರೈ ಮಾಡ್ಬೋದು. ಹಾಗೆ ಇಂಥದ್ದೆಲ್ಲ ನಾನು ಅರ್ಜೆಂಟಲ್ಲಿ ದೊಡ್ಡ ಏನಾದರೂ ಫಂಕ್ಷನಿಗೆ ಅದಕ್ಕಿದಕ್ಕೆ ಮಾಡುವಾಗ ಆಗುವಂಥದ್ದು ಮಾತ್ರ ತಗೊಂಡು ಬಂದೆ ನಾನು, ಇಟ್ಟೆ. ಹಾಗಾಗಿ ಇದು ಯಾವುದೇ ಹೋಟೆಲ್ ಬಿಸ್ನೆಸ್ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾ ಇಲ್ಲ, ಮನೆಗೆ ಅಂತಲೇ ತಗೊಂಡು ಬಂದಿದ್ದೆ ನಾನು. ಇದು ಕಡಾಯಿ ನೋಡಿ, ತುಂಬ ಚೆನ್ನಾಗಿದೆ ಇದು. ಎಷ್ಟಿದಕ್ಕೆ 1200 ರೂಪಾಯಿ ಕೊಟ್ವಿ ನೋಡಿ. ಅಗಲವಾಗಿದೆ, ಚೆನ್ನಾಗಿದೆ, ಏನಾದರೂ ಮಾಡಲಿಕ್ಕೆ ಆಗುತ್ತೆ. ಎಷ್ಟು ಪಾತ್ರೆ ಇದ್ದರೂ ಸಾಕಾಗೋದಿಲ್ಲ ಕೆಲವೊಮ್ಮೆ. ಇದಕ್ಕೆ ಮುಚ್ಚಳ ಇದು. ಹಾಗೂ ಇಷ್ಟೆಲ್ಲ ಪಾತ್ರೆಗೆ ಎಲ್ಲ ಸೇರಿ ಇಲ್ಲಿ ಉಂಟು ನೋಡಿ, ಎಲ್ಲ ಸೇರಿ ಪಾತ್ರೆಗೆ ಆಯಿತು 4,000. ಹಾಂ, 4,000. ಎಲ್ಲ ಪಾತ್ರೆಗೆ 4,000 ರೂಪಾಯಿ ಆಯಿತು ನಮ್ಮದು. ಪರವಾಗಿಲ್ಲ ಅಂತ ಎನಿಸ್ತು ನನಗೆ. ಇನ್ನು ಕೂಡ ಒಂದು ಮುಚ್ಚಳ ಉಂಟು, ಅಲ್ಲಿ ಒಳಗಡೆ ಇಟ್ಟಿದ್ದಾರೆ, ಮತ್ತೆಲ್ಲ ಇಲ್ಲೇ ಉಂಟು. ಓಕೆ, ಇನ್ನು ಮಟನ್ ಮಾಡಲಿಕ್ಕೆ ಉಂಟು. ಮಟನ್ ಒಂದು ಬೇಗನೆ ಮಾಡಿಬಿಡ್ತೀವಿ ಅಷ್ಟಕ್ಕೆ. ಇದನ್ನೆಲ್ಲ ಪ್ಯಾಕ್ ಮಾಡಿ ಮೇಲೆ ಇಟ್ಟು ಬಿಡೋದು. ನಾನಿಲ್ಲಿ ಪಿಕ್ಕಲ್ ಮಾಡೋದ್ರಲ್ಲೇ ಮಾಡ್ತಾ ಇದ್ದೀನಿ, ಬಡಿಶೇಪ್, ಫ್ರೈಡ್ ಆನಿಯನ್. ಒಮ್ಮೆಲೆ ಫ್ರೈ ಮಾಡಿದ ಆನಿಯನ್ ಇಲ್ಲದಿದ್ರೆ ಆನಿಯನ್ ಕಟ್ ಮಾಡಿ ಫ್ರೈ ಮಾಡಿದ್ರೆ ಆಯ್ತು ಅಷ್ಟೇ. ಬೆಳ್ಳುಳ್ಳಿ ಸ್ವಲ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜೀರಾ ಪೌಡರ್, ಕೊತ್ತಂಬರಿ ಪೌಡರ್, ಚಿಲ್ಲಿ ಪೌಡರ್, ಅರಶಿನ ಸ್ವಲ್ಪ, ಟೊಮೆಟೊ ಪ್ಯೂರಿ, ಒಳ್ಳೆ ಫ್ರೈ ಆದಮೇಲೆ ಮೊಸರನ್ನು ಹಾಕಿ. ಕೆಲವರು ಹೇಳ್ತಾರೆ ಮೊಸರನ್ನು ಹಾಕಿದರೆ ಹೊಡೆಯುತ್ತೆ ಅಂತ ಹೇಳಿ. ಅದು ನಾವು ಗ್ರೈಂಡ್ ಮಾಡಬೇಕು ನೋಡಿ, ಹೀಗೆ ಮಿಕ್ಸಿಯಲ್ಲಿ, ಅವಾಗ ಏನಾಗುತ್ತೆ. ಮೊಸರು ಹಾಕಿದ ಮೇಲೆ ಸರಿಯಾಗಿ ಫ್ರೈ ಆಗಲಿ, ದಪ್ಪಾಗಲಿ ಸ್ವಲ್ಪ. ಕಸೂರಿ ಮೇಥಿ, ಗರಂ ಮಸಾಲ, ಪೆಪ್ಪರ್ ಪೌಡರ್.
ಇವಾಗ ಮಟನ್ ಸೂಪ್ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಆಗ್ಲಿದು. ಇವಾಗ ಮಟನ್ ಹಾಕೋಣ. ಡ್ರೈ ಆಗ್ಲಿಕ್ಕೆ ಬಿಡೋಣ ಸ್ವಲ್ಪ. ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಬೇಕಿದ್ರೆ ಸೇರಿಸಿ. ಸ್ವಲ್ಪ ಕ್ರೀಮ್ ಮಾಡಿ. ಕ್ರೀಮ್ ಇಲ್ಲಿ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲದ್ರೆ ಹಾಕದಿದ್ರೂ ಆಗುತ್ತೆ. ಓಕೆ, ಇವಾಗ ರೆಡಿ ಆಗಿದೆ. ಲಾಸ್ಟ್ಗೆ ಮೇಲ್ಗಡೆಯಿಂದ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಓಕೆ, ಮಟನ್ ರೆಡಿ. ವಾವ್, ನೋಡಿ, ಸೂಪರ್ ಈಸಿ ಆ್ಯಂಡ್ ಸೂಪರ್ ಮಟನ್. ಓಕೆ, ಮಟನ್ ಗ್ರೇವಿ ನೋಡಿ ರೆಡಿ ಆಯಿತು. ಚೆನ್ನಾಗಿದೆ ಹಾಗೂ ತುಂಬ ಸಿಂಪಲ್ ಕೂಡ ಇದು. ಏನು ಜಾಸ್ತಿ ಇದಕ್ಕೆ ಕಡಿಲಿಕ್ಕೆ ಬಿಡಿಲಿಕ್ಕೆ ಏನು ಕೂಡ ಇಲ್ಲ, ಸಿಂಪಲ್ ಆಗಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಾದರೆ ಟೊಮೆಟೊ ಪ್ಯೂರಿ, ಕ್ರೀಮ್, ಮೊಸರು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ, ಆವಾಗ ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಇದನ್ನು ಡ್ರೈ ಮಾಡಿದೆ, ಡ್ರೈ ಇರಲಿ ಅಂತ ಹೇಳಿ, ಹಾಗಾಗಿ ಗ್ರೇವಿ ಮಾಡಲಿಲ್ಲ ನಾನು. ಓಕೆ, ಅಡುಗೆ ಆಯಿತು, ಉಳಿದದ್ದು ಪಿಕ್ಕಲ್ ಎಲ್ಲ ರೆಡಿ ಆಯಿತು. ಇನ್ನು ಏನಾದರೂ ಇದೆ ಆದರೆ ಇನ್ನು ಸದ್ಯಕ್ಕೆ ಏನಿಲ್ಲ, ಊಟ ಮಾಡೋದು. ಅದಕ್ಕಿಂತ ಮೊದಲು ಪ್ರೇಯರ್ ಆಗಬೇಕು. ನಂದು ಸ್ನಾನ ಆಗಲಿಲ್ಲ, ಮತ್ತು ಎಲ್ಲರದ್ದು ಆಗಿದೆ. ನಾನು ಒಬ್ಬಳು ಸ್ನಾನ ಮಾಡಲಿಲ್ಲ, ಸ್ನಾನ ಮಾಡಿ ಪ್ರೇಯರ್ ಆಗಿ ಎಲ್ಲ ಆಗಬೇಕು. ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಓಕೆ, ಹೋಗೋದಕ್ಕಿಂತ ಮುಂಚೆ ನಾನು ಆವಾಗಲೇ ಹೇಳಿದಾಗೆ ಇಟರ್ನಲ್ ಆಯುರ್ವೇದ ಸ್ಕಿನ್ ಲೈಟಿಂಗ್ ಆಯಿಲ್ ಹಾಗೂ ಇಟರ್ನಲ್ ಆಯುರ್ವೇದ ಲೆಮನ್ ಅಂಡ್ ಹನಿ ಫೇಸ್ ವಾಶ್ ಅನ್ನು ಒಮ್ಮೆ ನೀವು ಯೂಸ್ ಮಾಡಿ ನೋಡಿ.